ಅಸ್ಸಾಂ ಹುಡುಗರು ಮೀನು ಬೇಟೆ ಮಾಡ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಮೀನದ್ದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸಿಕ್ಕಿದೆ ನೋಡಿ ಮೀನು. ಚಂದ ಜೀವನ ಮಾಡೋಕ್ಕೆ. ಟೌನವ್ರ ಜೀವನಕ್ಕಿಂತ ನಮ್ಮ ಹಳ್ಳಿ ಜೀವನ ಚಂದ. ಸುಂದರ ಪ್ರಕೃತಿಯ ಮಡಿಲಲ್ಲಿ ನಾವು ಸೇವಿಸೋ ಆಹಾರ, ಕುಡಿಯೋ ನೀರಾಗಿರ್ಬೋದು, ಎಲ್ಲನೂ ಚಂದ. ಈಗ ನೋಡಿ ಎಲ್ಲ ಬಾಳೆ ತೋಟ ಕಾಣತ್ತೀರ, ಆ ಕಡೆ ಹಂಗೆ ಹೋಗಿ ಬಂದರೆ ಒಂದು 4-5 ವಿಧದ ಸೊಪ್ಪುಗಳೆಲ್ಲ ಸಿಗ್ತವೆ. ಬೆಂಗಳೂರು ಸಿಟಿಯಲ್ಲಿರೋರಿಗೆಲ್ಲ ಸಿಗಲ್ಲ ನೋಡಿ. ಅಲ್ಲಿ ಕಾಣ್ತಿರೋದು ಎಲ್ಲ ಕಲರ್ ಸ್ಟಿಕ್ಕಾಗಿ ಕಣಿಲೆ, ಇಷ್ಟ ಪ್ರಕಾರ ಕಣಿಲೆ ಇದೆ. ಅಣಬೆಗಳು ಸಿಗ್ತದೆ, ಕೆಸ, ಏಡಿ, ಏನು ಬೇಕು ಎಲ್ಲ ಸಿಗ್ತವೆ. ಯಾವುದು ದುಡ್ಡು ಕೊಟ್ಟು ಕರೆಸೋದು ಬೇಡ. ಲಾಕ್ಡೌನಲ್ಲಿ ನಮಗೆಲ್ಲ ಇದೆ. ಕರಿತಿದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಬರೋ ಮೂಮೆಂಟ್ ಇಲ್ಲ. ಪಾಪ ಕಷ್ಟಪಡ್ತಿದ್ದಾರೆ. ಬೇಸಿಗೆಯಲ್ಲಿ ಇಲ್ಲಿಗೆ ಬಂದರೆ ಸಾಕು ಫ್ರೆಂಡ್ಸ್. ಇಲ್ಲೆಲ್ಲ ಹಿಂಗೇನೆ ಬಂದು ಯಾವಾಗ ಸೆಕೆ ಜಾಸ್ತಿ ಆಯಿತು ನೆಟ್ಟಿಗೆ ಇಳ್ಕೊಂಡು ಬರೋದು. ಒಳ್ಳೆ ನೀಟಾಗಿ ತಣ್ಣೀರೊಂದು ಸ್ಥಾನ ಎಲ್ಲೂ ಸಿಗಲ್ಲ. ನಮ್ಮ ಆನೆ ಮಾತೃ ವಸಂತ ಬಂದಿದ್ರು ಇಲ್ಲಿಗೆ, ಓಂಕಾರ ಬಂದಿದ್ದ, ಗುಂಡಣ್ಣ ಬಂದಿದ್ದ, ನಂಜುಂಡ, ಇನ್ಯಾರು ಮಹದೇಶ, ಲಿಂಗಪ್ಪ, ಬಸವರಾಜು, ಮಹಾದೇವ, ಕಿರಣ, ರೋಹಿತಾನೆ ಮಾವತ, ಸುಫೇಲು, ಯಾರು ಬಾಕಿ, ಮೋಟಪ್ಪ, ಎಲ್ಲರೂ ಬಂದಿರೆ. ವಸಂತಿನಿಗೆ ಗುಂಡಣ್ಣನಿಗೆ ಅಂತೂ ಇದು ತುಂಬ ಸ್ವರ್ಗ ಕಂಡಂಗೆ. ಅಣ್ಣ ಎಂಥ ಏರಿಯಾ ಅಣ್ಣ ಅಂತೇಳಿ. ಯಾಕೆ ಹುಲ್ಲು ನೀರು ಯಾವುದಕ್ಕೂ ಕೊರತೆ ಇಲ್ಲಲ್ಲ, ಅದಕ್ಕೆ ಹೇಳಿದೆ ಬೇಸಿಗೆಲ್ಲಿ ತಗೊಬಂದುಬಿಡಿ ನಾವು ಒಂದು 2 ಆನೆಗಳನ್ನ ಅಂತ. ಒಂದು 2 ತಿಂಗಳು ಚೆನ್ನಾಗಿರ್ಬೋದು ಅಂತೇಳಿ. ಏನು ಮಾಡ್ತಾರೋ ಗೊತ್ತಿಲ್ಲ, ಎಳ್ಕೊಂಡು ಬರ್ತಾವ್ರೆ. ಆ ಹುಡುಗ ತಲೆ ಮೇಲೆ ಏನು ಹಾಕ್ಕೊಂಡಿದ್ದಾನೆ ಎಂತಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಾ ಎಷ್ಟೊತ್ತು ಕೂಲಿಂಗ್ ಗ್ಲಾಸ್ ಅಂತ ಏನ ಮಾಡಿದೆ, ಇವರಲ್ಲ ಏನೋ ಕಟ್ಟಿ ಇಟ್ಕೊಂಡವನೆ. ಏನೋ ಹಿಡ್ಕೊಂಡು ಒದ್ದಾಡ್ತವ್ರೆ. ಏನೋ ಒಂದು ಜಿಲೇಬಿ ಮೀನು ಸಿಕ್ಕಿದೆ.
ನೀರು ಬೀಳೋ ಸೌಂಡ್ ವಾಯ್ಸ್ ಎಲ್ಲ ಕಮ್ಮಿ ಇರ್ತದೆ. ಬಲೆ ಒಳ್ಳೆ ವೆಯ್ಟ್ ಇರ್ತದೆ. ಕೆಳಗಡೆ ಎಲ್ಲ ಬಂದು ಅದ್ರದ್ದು ಸೀಸ ಕಬ್ಬಿಣದ ನೆಟ್ಗಳನ್ನು ಹಾಕಿರ್ತಾರೆ, ವೆಯ್ಟಿಗೆ ಹೋಗಿ ಆ ಫಾಸ್ಟಲ್ಲಿ ಕೂರಬೇಕು ಅಂತೇಳಿ. ಗದ್ದೆ ಕೆಲಸ ನಡೀತಿತ್ತಾ, ಗದ್ದೆ ಕೆಲಸದಿಂದ ಇವ್ರು ಬಂದರು. ಹಾಗೇನೆ ಕೈಲಿ ಮೊಬೈಲ್ ಇದು ಎತ್ಕೊಂಡು ಬಂದೆ. ಗೆಳೆಯರೆ ನೋಡಿ, ನಾನು ಫಸ್ಟ್ ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಇದೇ ಮರ. ಇದರ ಮರದ ಕೆಳಗಡೆ ನಮ್ಮ ಭೀಮ ಮತ್ತು ನಮ್ಮ ಗೂಳಿ ಅರ್ಜುನ ಇಬ್ಬರಾಳು ಆಚೆ ಆಚೆ ಒಬ್ರಿಗೊಬ್ಬರು ರೋಪ್ ಹಾಕ್ಕೊಂಡು ನಿಂತಿದ್ದಂಥ ಜಾಗ ಅದು. ನೆನೆಸ್ಕೊತೀನಿ, ಅದೇ ಸ್ಫೂರ್ತಿ ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೆ. ಆ ಕಡೆ ಬಂದು ಇಲ್ಲೇ ಬಂದು ಇಲ್ಲೆಲ್ಲ ದಾಟಿ ಭೀಮ ಆ ಕಡೆ ಹೋಗಿ ಹುಲಿ ಕಾರ್ಯಾಚರಣೆ ಮಾಡಿ ಬಂದಿದ್ದು. ಇಲ್ಲಿಗೆ ಯಾವುದೆಲ್ಲ ಆನೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಭೀಮ ಬಂದಿದೆ, ಶ್ರೀಕಂಠ ಬಂದಿದೆ, ಅಭಿ ಬಂದಿದೆ. ನೋಡಿ, ಬೇಸಿಗೆಯಲ್ಲಿ ಬಂದರೆ ನಮ್ಮ ಆನೆಗಳಿಗೆ ಇಲ್ಲಿ ನೀರು ಇರುತ್ತೆ, ಸ್ನಾನ ಮಾಡಲಿಕ್ಕೆ. ಕೆಳಗಡೆ ಸಿಮೆಂಟ್ ತೊಟ್ಟಿ, ಅದು ಒಳ್ಳೆ ಚಂದ. ನಮ್ಮಲ್ಲಿ ಬೇಸಿಗೆಯಲ್ಲಿ ಬಂದರೆ ಇಲ್ಲಿ ಒಂದು ದನ ಕರುಗಳು ಏನೂ ಇಲ್ಲ, ಎಲ್ಲ ಹುಲಿ ದಾಳಿಗೆ ತುತ್ತಾಗಿ ಈ ಹುಲ್ಲೆಲ್ಲಗೆ ನೋಡಿ ಇಲ್ಲೆಲ್ಲ ನಾವು ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಔಷಧಿ ಎಲ್ಲ ಹೊಡೆದು ನಮಗೆಲ್ಲ ಬರಲಿಕ್ಕೆ ಈ ಕ್ರಸ್ ಗೇಟೆಲ್ಲ ಓಪನ್ ಮಾಡಲಿಕ್ಕೆ ಕಷ್ಟ ಅಂತೇಳಿ. ಈ ಹುಲ್ಲುಗಳೆಲ್ಲ ಬೇಸಿಗೆಯಲ್ಲಿ 2 ಆನೆಗಳು ಸಾಕಾನೆಗಳು ತಂದರೆ ಕೋಂಬಿಂಗ್ ಮಾಡಿ ಲೆಕ್ಕನೂ ಆಗುತ್ತೆ. ಈ ವರ್ಷ ಅಂತೂ ಒಳ್ಳೆ ಮೇವು ನೀವು ನೋಡ್ತಾ ಇರ್ಬೋದು. ಈ ಜಾಗದಲ್ಲಿ ಒಳ್ಳೆ ಮೇವು ಹೆಂಗಿದೆ ನೋಡಿ. ಇದು ಫುಲ್ಲು ಹುಲ್ಲೆ. ಒಂದು 3 ಕಿಲೋಮೀಟ್ರ್ ಗಂಟ ಇದೇ ಥರ ಬಿದಿರು ಕಾಡುಗಳು ನೋಡಿ ಹೆಂಗಿದ್ದಾವೆ ಅಂತ. ಎಲ್ಲ ಬೇಸಿಗೆಯಲ್ಲಿ ಬಂದರೆ ನಮ್ಮ ಆನೆಗಳಿಗೆ ಇವರು ಬಲೆ ಎಳೆಯುವ ರೀತಿನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬೀಸು ಬಲೆನ ತೆರ್ಕು ಬಲೆ ಅಂತ ಹೇಳ್ತೀವಿ ನಾವು. ಬೀಸೋ ಬಲೆನ ತೆರ್ಕು ಬಲೆ ಮಾಡಿ ಎಳಿತಾ ಇದ್ದಾರೆ. ಇದರಲ್ಲಿ ಏನಾದ್ರು ಐಡಿಯಾ ಮಾಡಿ ಹಿಡಿಬೋದೇನೋ ಗೊತ್ತಿಲ್ಲ. ಏನೇ ಆಗಲಿ ಫಿಶಿಂಗ್ ವಿಡಿಯೋ ತುಂಬ ಇಷ್ಟ. ಮೀನು ತಿನ್ನೋದಕ್ಕಿಂತ ಮೀನು ಹಿಡಿಯೋದು ತುಂಬ ಇಷ್ಟ. ನಮ್ಮ ಕೊಡಗಿನ ಜನ ಮೀನು ಪ್ರಿಯರು ಇದ್ದಾರೆ, ಒಂದು ಸ್ವಲ್ಪ ಅಷ್ಟಕ್ಕೆ ಅರ್ಧ ಜನ ಕಡಿಮೆ. ಸಾಕೋದು ಮಾತ್ರ ತುಂಬ ಜನ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೆ ಕೆರೆಯಲ್ಲಿ ಹಿಡಿಯೋದು ಆ ಥರ ಎಲ್ಲ ಮಾಡೋದಿಲ್ಲ. ಈಗ ನಮ್ಮ ಕೆರೆಯಲ್ಲೇ ಬಿಟ್ಟು ಆಲ್ರೆಡಿ 11 ವರ್ಷ ಆಯಿತು, ಹಿಡಿಲಿಲ್ಲ. ಅದೇ ರೀತಿ ಸುಮಾರು ಕೆರೆಗಳಿದ್ದಾವೆ, ಯಾರು ಹಿಡಿಯೋಲ್ಲ. ಎಲ್ಲ ಬೇಸಿಗೆಲಿ ಇರಿಗೇಷನ್ ಮಾಡಿದಾಗ 1-2 ಹಿಡ್ಕೊತಾರೆ. ಹಿಡಿದುಬಿಟ್ಟು ಮಾರಾಟ, ಮೀನು ಸಾಕಣೆ ಮಾಡಿದ್ರು ಮಾರೋದೇ ಇಲ್ಲ. ಎಲ್ಲ ಕೆರೆಗಳಲ್ಲಿ ಇರ್ತವೆ. ಖುಷಿ ನೋಡೋದೊಂದು. ಅವಕ್ಕೆ ಆಹಾರಗಳನ್ನ ವೇಸ್ಟ್, ತರಕಾರಿ, ಹಲಸಿನ ಹಣ್ಣು, ಮಾವಿನಕಾಯಿ, ಕಿತ್ಳೆಹಣ್ಣು, ಬಾಳೆ ದಿಂಡುಗಳು ಇದೆಲ್ಲ ಮೇವು ಕೊಟ್ಟುಕೊಂಡು ನೋಡೋದೊಂದು ಖುಷಿ. ಮಾರಾಟ ಮಾಡೋರ ಸಂಖ್ಯೆ ಭಾರಿ ಕಡಿಮೆ. ಏನಾದರೂ ಬತ್ತುವಂಥ ಮೂಮೆಂಟ್ ಇದ್ದು ಡಿಹೈಡ್ರೇಷನ್ ಆಗಿ ಮೀನುಗಳು ಸಾಯ್ತವೆ ಅಂತ ಹೇಳುವಂಥ ಮೂಮೆಂಟಿಗೆ ಒಂದು ಸ್ವಲ್ಪ ಬೇರೆಯವ್ರು ಕೊಟ್ಟು ಬಿಡ್ತಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ ಕೆರೆಯಲ್ಲಿ ಬಂದು ತಗೊಂಡು ಹೋಗೋಕ್ಕೆ 90 ರೂಪಾಯಿ ಕೊಡ್ತಾರೆ. ಅವ್ರು ಹಿಡ್ಕೊಟ್ಟು ನಾವು ಮಾರೋದಾದರೆ 200 ರೂಪಾಯಿವರೆಗೆ ಮಾರ್ಬೋದು. ಅವ್ರಿಗೆ ಕೆ ಜಿಗೆ 40 ರೂಪಾಯಿ ಕೊಡಬೇಕು ಹಿಡಿಯೋರಿಗೆ, ಪ್ಲಸ್ ಒಂದು ದೊಡ್ಡ ಮೀನು ಕೊಡಬೇಕು. ಆದರೆ ಮೀನುಗಳು ಮಾರಾಟ ಆಗೋದು ಇಲ್ಲಿ ಏನು ಅಂತ ಹೇಳಿದ್ನಲ್ಲ, ತುಂಬ ವರ್ಷಗಳಾಗಿ ಮೀನು ಹಿಡಿತಾರೆ ಹಾಗೆ ಅಂತ. ದೊಡ್ಡ ಮೀನಾದರೆ ಮಾರ್ಕೆಟಲ್ಲಿ ಹೋಗೋದು ಭಾರಿ ಕಷ್ಟ. 10, 12, 15 ಕೆ ಜಿ, 20 ಕೆ ಜಿ, 27 ಕೆ ಜಿ, 30 ಕೆ ಜಿ ಗಂಟೆ ಇರ್ತವೆ ಒಂದೊಂದು ಕೆರೆಯಲ್ಲಿ.
ಹಾಕ್ತಾನೆ ಇಲ್ಲಿ 3-4 ಆಳಿದ್ದಾರೆ. ಇನ್ನು 3 ಆಳು ನೀರು ಸದ್ದಿಗೆ ಎದುರ್ಕೊಂಡು ಆಚೆ ನಿಂತಿದ್ದಾರೆ. ಮನೆ ಕಾಯಿರೋ ಅಂತ ಹೇಳಿದ್ರೆ ಬಂದು ನನ್ನ ಕಾಯಕ್ಕೆ ಬರ್ತಾವ್ರೆ. ನೋಡಿ ಮಳೆ ಬಂತು, ಮಳೆ ಆದಮೇಲೆ ಒಳ್ಳೆ ಬಿಸಿಲು ಬಂತು. ಈಗ ಈ ಬಿಸಿಲಲ್ಲಿ ಒಂದು ಮೋಡ ಇದ್ದ ಮೇಲೆ ತಿರ್ಗಾ ಒಂದು ಮಳೆ ಹೊಡೆಯುತ್ತೆ. ಎಲ್ಲ ಉಡಿ ಮೀನು ಸಿಗಲ್ಲ. ನೀರು ಸ್ವಲ್ಪ ಮೇಲೆ ಬೀಳೋದು ಜಾಸ್ತಿ ಆಗಿದೆ, ಬಲೆನ ಕೂರಕ್ಕೆ ಬಿಡಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಇವ್ರು ಬಂದಾಗ ನೆಕ್ಸ್ಟೊಂದು ವೀಡಿಯೋ ಮಾಡಿದೆ. ಇದು ಮೊದಲ ಬಾರಿಗೆ ಒಂದು ಮೀನು ವೀಡಿಯೋ ಮಾಡಿದ್ದೀನಿ. ಖುಷಿ ಆದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೀರು ಸ್ವಲ್ಪ ಕಡಿಮೆ ಇದ್ದಾಗ, ಇಲ್ಲ ನೀರು ಹೆವಿ ಇದ್ದಾಗ. ನೀರು ಹೆವಿ ಅಂತ ಹೇಳಿದ್ರೆ ಏನು ನನ್ನ ಹೈಟ್ ನಾನು ಇಟ್ಟಿದ್ದೀನಿ ನೋಡಿ, ಆ ಸಿಮೆಂಟ್ ಕಟ್ಟೆ ಕಾಣುತ್ತೆ, ಆ ಕಟ್ಟೆ ಮೇಲೆ 2 ಅಡಿ ನೀರು ಬಂದು ಬೀಳುತ್ತೆ ಒಳ್ಳೆ ಮಳೆ ಆದರೆ. ಸತತ ಒಂದು 3-4 ತಿಂಗಳು ಭಾರಿ ಕಷ್ಟ. ಏನು ನೀವು ಈ ಕಾಡು ನೋಡ್ತೀರಾ, ಈ ಕಾಡೆಲ್ಲ ಮುಚ್ಚಿ ಹೋಗುತ್ತೆ. ಇದೆಲ್ಲ ಈ ಹೈಟಲ್ಲಿ ಫ್ಲಡ್ ಬರುತ್ತೆ. ಅಲ್ಲಿ ಏನು ತೋಟ ಎಲ್ಲ ಕಾಣ್ತಾ ಇದೆ, ಇದೆಲ್ಲನೂ ಮುಚ್ಚುತ್ತೆ. ಇದು ನೋಡಿ, ದೊಡ್ಡ 2018ರಲ್ಲಿ ದೊಡ್ಡ ಫ್ಲಡ್ ಬಂದಾಗ ಈ ಡ್ಯಾಮ್, ಈ ಚೆಕ್ ಡ್ಯಾಮ್ ಒಡೆದೋಗಿತ್ತು. ಅಲ್ಲಿಂದ ಈಗ ಈ ಥರ ಮಾಡಿದ್ದಾರೆ. ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ ಇದೆ ಯೂಟ್ಯೂಬಲ್ಲಿ. ಫಸ್ಟ್ ಅಪ್ಲೋಡ್ ಮಾಡಿದ್ದು ವಿಡಿಯೋ ಅದು. ಫಸ್ಟ್ ಅಪ್ಲೋಡ್ ಮಾಡಿದ್ದೆ 2018ರಲ್ಲಿ. ಅದು ಒಂದು ಸ್ವಲ್ಪ ತುಣುಕುಗಳಿದ್ದಾವೆ, ಅದು ಹಾಕ್ತೀನಿ ನೋಡಿ. ನೀರು ಯಾವ ಮಟ್ಟದಲ್ಲಿ ನಾನು ನಿಂತ ಜಾಗದಲ್ಲಿ ಹೇಗಿದೆ ಅಂತೇಳಿ ಅದನ್ನ ಹಾಕ್ತೀನಿ, ಆ ಕ್ಲಿಪ್ಪಿಂಗ್ಸನ್ನ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಹೆಚ್ಚಿನದೇನಿಲ್ಲ ಫ್ರೆಂಡ್ಸ್, ಅವರು ಹೊರಟ್ರು ಅಂತ ಕಾಣುತ್ತೆ. ಇಡೀ ಮತ್ತಿಗೂಡು ಕ್ಯಾಂಪಿನ ನೀರೆಲ್ಲ ಬರ್ತದೆ ಇಲ್ಲೇ. ಅಲ್ಲೇ ಬಂದು ಇಲ್ಲಿಂದ ಲಕ್ಷ್ಮಣ ತೀರ್ಥಕ್ಕೆ ಸೇರುತ್ತೆ. ಒಂದು ಸಿಕ್ಕಿದೆ ನೋಡಿ, ದಿಕ್ಕಾದು. ಇದಕ್ಕೆ ಚಾಪಳ ಅಂತ ಹೇಳ್ತೀವಿ, ಚಾಪಳ ಮೀನು ಅಂತ. ಮುಳ್ಳು ಅದು. ಕಲ್ತ್ಕೊಬಿಟ್ರೆ ಸುಲಭ, ನಮಗೂ ಬೀಸ್ಬೋದು. ಆದರೆ ಕಲಿಬೇಕು, ಬೀಸಿ ಕಲಿಬೇಕು ನೋಡಿ. ಹಿಂಗೆ ಬೀಸಕ್ಕೆ ಕಲ್ತ್ಕೊಬಿಟ್ರೆ ಡೈಲಿ ಮೀನು ಸಾರೆ ಮನೇಲಿ. ನಮಗೆ ಬೀಸಕ್ಕೆ ಬರೋದಿಲ್ಲ. ಎಳೆಯೋ ಬಲೆ, ಕಟ್ಟೋ ಬಲೆ ಆದರೆ ಅದರಲ್ಲಿ ರುಸ್ತುಮುರು. ಆದರೆ ಈ ಬೀಸೋ ಬಲೆ ನಮ್ಮ ಇಲ್ಲಿ ಬಳಕೆ ತುಂಬ ಕಡಿಮೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಲಿತಾ ಇದ್ದಾರೆ. ಇಲ್ಲಿ ಕೊಡಗಿನಲ್ಲಿ ಎಲ್ಲರ ಕೆರೆ, ಕೃಷಿ ಹೊಂಡ ಕೆರೆ ಅಂತ ಹೇಳ್ತೀವಿ. ಕೃಷಿ ಹೊಂಡದಲ್ಲಿ ಎಲ್ಲರೂ ಮೀನು ಸಾಕಣೆ ಮಾಡ್ತಾರೆ. ಏನಿಲ್ಲ ನೋಡಿ, ಇಲ್ಲಿ ನೀರು ಜಾಸ್ತಿ ಇರೋದ್ರಿಂದ. ಅದೆಲ್ಲ ಸಣ್ಣ ಮೀನೆಲ್ಲ ಸಿಕ್ಕಿದೆ. ವಾಯ್ಸ್ ಕಮ್ಮಿ ಇದೆ, ನೀರು ಬೀಳೋ ಸೌಂಡ್. ಫ್ರೆಂಡ್ಸ್ ನೋಡಿ, ಮೀನು ಆ ಕಡೆ ಸ್ವಲ್ಪ ಇಟ್ಟಿದ್ದಾರೆ,
ಈಗ ಒಂದು ಜಾಗದಲ್ಲಿ ಸಿಕ್ಕಿದ್ದು. ಯಾವುದೆಲ್ಲ ಇದೆ ಇದರಲ್ಲಿ? ಗಂಡೆ ಮೀನಿದೆ, ಮುಳ್ಳಕೊಟ್ಟ ಇದೆ, ಜಿಲೇಬಿ ಇದೆ, ಈ ಥರ ಮೀನುಗಳೆಲ್ಲ ಇದ್ದಾವೆ. ಓಕೆ, ಆಮೇಲೆ ನೋಡೋಣ, ಅವರೆಲ್ಲ ಬರ್ತಾರೆ ಮನೆ ಕಡೆ, ಆವಾಗ ತಗೊಂಡು ನೋಡುವ. ಓಕೆ ಫ್ರೆಂಡ್ಸ್.